ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರವಾಸ ಮುಗಿಸಿ ವಾಪಸ್ಸಾಗಿದ್ದಾರೆ. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಇಸ್ರೇಲಿಗೆ ಭೇಟಿ ನೀಡ್ತಾ ಇರೋದು ಎರಡನೇ ಬಾರಿ. ಭಾರತದ ಇನ್ಯಾವ ಪ್ರಧಾನಿ ಕೂಡ ಇಸ್ರೇಲಿಗೆ ಭೇಟಿ ನೀಡಿರಲಿಲ್ಲ. ಸೊ ಆದ್ರಿಂದ ಇದನ್ನ ಐತಿಹಾಸಿಕ ಅನ್ನೋಣವೆ, ಭಾರತದ ರಾಜತಾಂತ್ರಿಕ ಇತಿಹಾಸದಲ್ಲಿ ಮಹತ್ವದ ಬದಲಾವಣೆ ಅನ್ನೋಣವೆ. ಏನು ಹೇಳುವುದು, ಹೇಗೆ ವಿಶ್ಲೇಷಿಸುವುದು ನೋಡೋಣ. ಪ್ರಧಾನಿಯವರು ಇಸ್ರೇಲ್ಗೆ ಹೋದ್ರು, ಅಲ್ಲಿ ಏನ್ ಮಾಡಿದ್ರು ಅಂತ. ಸೊ ಇಸ್ರೇಲ್ ಜೊತೆಗೆ ತಮ್ಮ ಸಂಬಂಧ ಪುರಾತನವಾದ್ದು ಅಂತ ಮೋದಿ ಹೇಳಿದ್ರು. ಇಸ್ರೇಲ್ ಹುಟ್ಟಿದಾಗಲೇ ನಾನು ಹುಟ್ಟದೆ ಅಂದ್ರು, ಅಥವಾ ನಾನು ಹುಟ್ಟಿದಾಗಲೇ ಇಸ್ರೇಲ್ ಹುಟ್ಟಿತು ಅಂದ್ರು. ಇಸ್ರೇಲ್ ಸೆ ಹಮಾರ ನಾತ ಪುರಾಣ ಹೈ ಅಂದ್ರು. ಪುರಾಣ ಹೈ ಸರಿ, ಆದ್ರೆ ಅಲ್ಲಿ ಹೋಗಿ ಅವರು ಏನನ್ನ ಮಾಡಿ ಬಂದ್ರು, ಇದು ಬಹಳ ಮಹತ್ವದ್ದು ಅಂತ ಅನ್ಸುತ್ತೆ. ನಾನು ಮೊದಲೇ ಹೇಳಿದೆ ನಿಮ್ಗೆ, ಇದು ಭಾರತದ ರಾಜತಾಂತ್ರಿಕ ಇತಿಹಾಸದಲ್ಲಿ ತುಂಬಾ ಬದಲಾವಣೆ ಅಂತೆ. ಅದರ ಜೊತೆಗೆ ಇಸ್ರೇಲ್ ಜೊತೆ ಅವರು ಮಾಡಿಕೊಂಡ ಒಪ್ಪಂದ ಏನು, 16-17 ಒಪ್ಪಂದಗಳು ಅಂತ ಹೇಳಿದ್ರೆ ಅಲ್ಲಿ ಬಹಳಷ್ಟು ಒಪ್ಪಂದಗಳು ಈ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಇನ್ನೊಂದಕ್ಕೆ ಸಂಬಂಧಪಟ್ಟದ್ದು. ಇಸ್ರೇಲ್ನ ಟೆಕ್ನಾಲಜಿಗಳು ಯಾವುದಿದ್ರು ಅಮೆರಿಕನ್ ಟೆಕ್ನಾಲಜಿಗಳು. ಅಮೆರಿಕ ಬೇರೆ, ಇಸ್ರೇಲ್ ಬೇರೆ ಅಲ್ಲ. ಅವರು ಅಣ್ಣ ತಮ್ಮ ಇದ್ದಂತೆ. ಅದ್ರ ಜೊತೆಗೆ ಇಸ್ರೇಲ್ ಅತಿ ಸಣ್ಣ ರಾಷ್ಟ್ರ ಅಂತ, ಅದು ಭಾರತದ ಯಾವುದೋ ಒಂದು ರಾಜ್ಯಕ್ಕೂ ಹೋಲಿಸಲಾರದಷ್ಟು ಸಣ್ಣದಾಗಿದೆ. ಆದ್ರಿಂದ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಒಂದು, ಅದರ ಜೊತೆಗೆ ನಾವು ಶಸ್ತ್ರಾಸ್ತ್ರಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ಇಸ್ರೇಲಿಂದ ಖರೀದಿ ಮಾಡೋದನ್ನ ಹೆಚ್ಚು ಮಾಡಿದ್ದೇವೆ. ಅದ್ರ ಜೊತೆಗೆ ಪ್ರಧಾನಿಯವರು ಮೊದಲ ಬಾರಿ ಹೋದಾಗ ಪೆಗಾಸಸ್ ಅನ್ನುವ ಈ ಗೂಢಚಾರಿ ಇನ್ಸ್ಟ್ರೂಮೆಂಟ್ ಗಲಾಟೆಯನ್ನು ಉಂಟು ಮಾಡಿತ್ತು. ಈ ಸಲ ಯಾವುದು ಉಂಟು ಮಾಡುತ್ತೋ ಗೊತ್ತಿಲ್ಲ ನಮ್ಗೆ. ಆದರೆ ಪ್ರಧಾನಿಯವರ ಆಡಿರುವ ಮಾತು ಏನಿದೆ, ಇಸ್ರೇಲ್ನಲ್ಲಿ ಏನ್ ಹೇಳಿದ್ರು ಪ್ರಧಾನಿಯವರು. ಸೊ ಇಸ್ರೇಲ್ ಅನ್ನುವುದು ತಂದೆಯಂತೆ, ತಂದೆ, ಭಾರತ ಅನ್ನುವುದು ತಾಯಿ ಅಂತ ಅಂದರು ಪ್ರಧಾನಿಗಳು. ಒಂದು ಪುಟ್ಟ ದೇಶ, ಭಾರತದಂತಹ ಬೃಹತ್ ದೇಶ ಏನಿದೆ, 140 ಕೋಟಿ ಜನರ ದೇಶ, ಅದು ತಾಯಿ, ಆ ಸಣ್ಣ ದೇಶ ತಂದೆ. ಅದು ಯಾಕವರು ಹೇಳಿದ್ರು ನನಗೆ ಗೊತ್ತಿಲ್ಲ. ಅದರ ಜೊತೆಗೆ ಇಸ್ರೇಲ್ನ ನೆಲದಲ್ಲಿ ಇರುವ ಸಂದರ್ಭದಲ್ಲಿ ಇಸ್ರೇಲ್ ನಡೆಸದ ನರ ಮೇಧದ ಬಗ್ಗೆ ಅವರು ಮಾತನಾಡಲೇ ಇಲ್ಲ. ಆದರೆ ಭಾರತದ ನೆಲದಲ್ಲಿ ನಿಂತು ರಷ್ಯಾಕ್ಕೆ ಹೋದಾಗಲೂ ಕೂಡ ಇದು ಯುದ್ಧದ ಸಮಯವಲ್ಲ ಅಂತ ರಷ್ಯಾಗೆ ಬುದ್ಧಿ ಹೇಳಿದರು ನರೇಂದ್ರ ಮೋದಿ. ಆದರೆ ನರಮೇಧವನ್ನ ನಡೆಸದಂತ ಇಸ್ರೇಲ್ಗೆ ಅವರು ಯಾವುದೇ ರೀತಿಯ ಬುದ್ಧಿಯನ್ನು ಹೇಳಲಿಲ್ಲ. ನಾವು ಇಸ್ರೇಲ್ ಜೊತೆ ಇದ್ದೇವೆ, ಇಸ್ರೇಲ್ ಜೊತೆಗೆ ಇರ್ತೇವೆ ಅಂತಂದ್ರು. ಏನದರ ಅರ್ಥ? ನಾವು ಇಸ್ರೇಲ್ ಜೊತೆಗೆ ಇದ್ದೇವೆ, ಇಸ್ರೇಲ್ ಜೊತೆಗೆ ಇರ್ತೇವೆ ಅಂತಂದ್ರೆ ಇಸ್ರೇಲ್ ನಡೆಸುತ್ತಿರುವಂತಹ ನರಮೇಧವನ್ನ ನಾವು ಸಬ್ಸ್ಕ್ರೈಬ್ ಮಾಡ್ತೀವ? ಏನು ಗಾಜಾ ಪಟ್ಟಿಯಲ್ಲಿ ನಡೆದಂತಹ ಇಸ್ರೇಲ್ ದಾಳಿ ಏನಿದೆ, ಅದರಲ್ಲಿ ಸತ್ತವರು ಸುಮಾರು 70,000 ಜನ. ಪುಟ್ಟ ಪುಟ್ಟ ಮಕ್ಕಳುಗಳು ಸತ್ತರು, ಹೆಂಗಸರು ಸತ್ತರು. ಅವರು ಭಯೋತ್ಪಾದಕರಾಗಿರ್ಲಿಲ್ಲ. ನೀವು ಹಮಾಸನ್ನ ದಾಳಿ ಮಾಡೋದು ಮುಗಿಸೋದು ಬೇರೆ ಪ್ರಶ್ನೆ, ಆದರೆ ಸಾಮಾನ್ಯ ನಾಗರಿಕರ ಮೇಲೆ ಸತತವಾಗಿ ದಾಳಿ ನಡೆಸಿದವರು ನೇತನ್ಯಾಹು. ಜನರ ಮಾರಣಹೋಮ. ಇಂತಹ ನರಮೇಧವನ್ನ ನಡೆಸಿದ್ದಕ್ಕಾಗಿ ನೇತನ್ಯಾಹು ವಿಶ್ವದ ಕೆಲವು ರಾಷ್ಟ್ರಗಳಿಗೆ ಹೋಗುವಂತಿಲ್ಲ, ಹೋದ್ರೆ ಅವ್ರ ಬಂಧನ ಆಗತ್ತೆ. ಅಂತಹ ನರಮೇಧದ ವ್ಯಕ್ತಿಯ ಜೊತೆ ನಿಂತು ಮೋದಿ ಮನಸ್ಸು ತುಂಬಿ ನಕ್ಕರು. ಅವರು ಭಾರತದಲ್ಲಿ ಹೆಚ್ಚು ನಗಲ್ಲ, ವಿದೇಶಕ್ಕೆ ಹೋದಾಗ ನಗ್ತಾರೆ. ಭಾರತದಲ್ಲಿ ಯಾರು ಒಪ್ಕೊಳ್ಳಲ್ಲ ಅವರು.
ದೂರದಲ್ಲಿ ನಿಂತು ಕೈ ಮುಗಿತಾರೆ. ವಿದೇಶಕ್ಕೆ ಹೋದ್ರೆ ಎಲ್ಲರನ್ನ ಆಲಿಂಗನ ಮಾಡ್ತಾರೆ ನಗ್ತಾರೆ, ಆಲಿಂಗನ ಮಾಡ್ತಾರೆ ನಗ್ತಾರೆ, ಆಲಿಂಗನ ಮಾಡ್ತಾರೆ ನಗ್ತಾರೆ. ಈ ರೀತಿ ಆಲಿಂಗನ ನಡೆದಿತ್ತು. ಹಾಗಿದ್ರೆ ಯಾಕೆ ಇಸ್ರೇಲ್ ಅನ್ನುವುದು ಮೋದಿಯವರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಬಗ್ಗೆ ನಾವು ನೋಡ್ಬೇಕಾಗಿದೆ. ಅದರಂತೆ ಭಾರತದ ಒಳಗಡೆ ಇಸ್ರೇಲ್ ಪ್ರೇಮವನ್ನ ಸತತವಾಗಿ ಬಿತ್ತಲಾಗ್ತಾ ಇದೆ. ಇಸ್ರೇಲ್ ಜನ ಯಹೂದಿಗಳು ಎಂಥವರು ಅನ್ನುವ ಕನಿಷ್ಠ ಅರಿವು ಕೂಡ ಈ ಭಾರತದಲ್ಲಿ ಇಸ್ರೇಲನ್ನ ಮೆಚ್ಚಿಕೊಳ್ಳುವವರಿಗಿಲ್ಲ. ಇಸ್ರೇಲ್ ಶ್ರೇಷ್ಠತೆಯ ಭ್ರಮೆಯಲ್ಲಿ ಇಸ್ರೇಲಿ ಜನ ನರಳ್ತಿದ್ದಾರೆ. ಅವರು ವಿಶ್ವದಲ್ಲೇ ಅತಿ ಶ್ರೇಷ್ಠರು ಅಂದ್ರೆ ನಾವು ಅಂತೀವಿ. ಏನು ಭಾರತದಲ್ಲಿ ಬ್ರಾಹ್ಮಣರು ನಾವು ಅತಿ ಶ್ರೇಷ್ಠರು ಅಂದ್ಕೋತಾರಲ್ವ ಇಲ್ಲಿ ಬ್ರಾಹ್ಮಣರು. ಹಾಗೆ ಉಳಿದವರನ್ನೆಲ್ಲ ಕನಿಷ್ಠರನ್ನಾಗಿ ನೋಡುವುದು ಇಸ್ರೇಲಿ ಸಂಸ್ಕೃತಿ ಅಂತ. ಇಸ್ರೇಲ್ನಲ್ಲಿರುವ ಭಾರತೀಯರು ಹೇಗಿದ್ದಾರೆ ಗೂಗಲ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಯಾವ್ಯಾವ ಕೆಲಸವನ್ನ ಭಾರತೀಯರು ಮಾಡ್ತಿದ್ದಾರೆ, ಯಾವ ಕೆಲಸವನ್ನ ಆ ಪುಟ್ಟ ದೇಶದ ಜನ ಮಾಡಿಸ್ತಿದ್ದಾರೆ ಅಂತ ನೀವು ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ. ಅಲ್ಲಿ ಭಾರತೀಯರನ್ನ ನೆಲ ಒರೆಸುವುದಕ್ಕೆ, ಕಸ ಹೊಡೆಯುವುದಕ್ಕೆ ಬಳಸ್ತಿದ್ದಾರೆ ಹೊರತು ಯಾವುದೇ ಉನ್ನತ ಮಟ್ಟದ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹುದ್ದೆಗಳನ್ನ ಕೊಟ್ಟಲ್ಲ. ಗೂಗಲ್ ಮಾಡಿ ನೋಡಿ, ಇವತ್ತೆಲ್ಲ ಸತ್ಯ ಗೊತ್ತಾಗುತ್ತೆ. ಈಗ ಇನ್ನೊಂದಿಷ್ಟು ಜನ 50,000 ಜನರಿಗೇನೋ ಅಲ್ಲಿ ಕೆಲಸ ಕೊಡ್ತಾರೆ ಅನ್ನೋ ಮಾತನ್ನ ಆಡ್ಲಾಗ್ತಾ ಇದೆ. ಆದ್ರೆ ಈಗ ಮತ್ತೆ ಇಲ್ಲಿ ಭಾರತೀಯರಿಗೆ ಹೋಗುವವರಿಗೆ ಕೊಡುವ ಕೆಲಸ ಅಂದ್ರೆ ನೆಲ ಒರೆಸೋದು, ಕಕ್ಕಸು ತೊಳೆಯೋದು. ಯಾಕೆಂದ್ರೆ ಅವರಿಗೆ ಶ್ರೇಷ್ಠತೆಯ ಭ್ರಮೆಯಲ್ಲಿದ್ದಾರೆ ಯಹೂದಿಗಳು. ವಿಶ್ವದಲ್ಲಿ ನಾವೇ ಶ್ರೇಷ್ಠರು ಅಂತ. ಅವರು ಉಳಿದವರನ್ನೆಲ್ಲ ಕನಿಷ್ಠರಾದಂತೆ ನೋಡ್ತಾರೆ. ಅದ್ರ ಜೊತೆಗೆ ಈ ಒಂದು ಪ್ರವಾಸದಿಂದ ಆದಂತಹದ್ದೇನು ಅಂತ. ಸೊ ನೀವು ಮೋದಿಯವರ ಈ ವಿದೇಶಾಂಗ ನೀತಿಯಲ್ಲಿ ನಾವು ಯಾರ್ಯಾರನ್ನ ಬಲಿ ಕೊಟ್ಟೆವು ಅನ್ನೋದು ಮೊದಲು ನೋಡಿ. ಒಂದು, ಇಸ್ರೇಲ್ ಜೊತೆ ಸ್ನೇಹದ ಮೂಲಕ ನಾವು ಯಾರ್ಯಾರು ಬಲಿ ಕೊಟ್ವಿ. ನಮ್ಮ ಟೈಮ್ ಟೆಸ್ಟೆಡ್ ಆಲ್ ವೆದರ್ ಫ್ರೆಂಡ್ ಅಂತ ಹೇಳ್ತಿರುವಂತ ರಷ್ಯಾವನ್ನ ಅಮೆರಿಕಾದ ಸಲುವಾಗಿ ಬಲಿ ಕೊಟ್ಟೆ. ಅಮೆರಿಕ ಬೇರೆ ಅಲ್ಲ, ಇಸ್ರೇಲ್ ಬೇರೆ ಅಲ್ಲ, ಅಮೆರಿಕ ಸಲುವಾಗಿ ಬಲಿ ಕೊಟ್ಟಿವಿ. ಅಲ್ಲಿಂದ ತೈಲ ತರಿಸ್ಕೊಳ್ಳೋದನ್ನ ನಿಲ್ಲಿಸಿದ್ವಿ. ಇನ್ನು ಅಲ್ಲಿಂದ ನಾವು ಏನು ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊತಾ ಇದ್ವಿ, ಆ ಶಸ್ತ್ರಾಸ್ತ್ರಗಳನ್ನು ಕೂಡ ಈಗ ಸಾವಕಾಶವಾಗಿ ಕಡಿಮೆ ಮಾಡಲಾಗ್ತಾ ಇದೆ. ಅಮೆರಿಕ ನಮಗೇನನ್ನು ಕೊಡ್ತಾ ಇಲ್ಲ. ಸೊ ಈ ವಿಶ್ವ ಇಡೀ ಯುದ್ಧ ಸಾಮಗ್ರಿಯಲ್ಲಿ 5th ಜನರೇಷನ್ ಬಗ್ಗೆ ಮಾತನಾಡ್ತಾ ಇದ್ರೆ, ನಾವು ಇನ್ನು 4th ಜನರೇಷನ್ 4.5 ಜನರೇಷನ್ ಯುದ್ಧ ವಿಮಾನದ ಬಗ್ಗೆ ಮಾತನಾಡ್ತೀವಿ. ರಫಾಲ್ ಕೂಡ ನಾವು ತೆಗೆದು 4.5 ಜನರೇಷನ್, ನಾಟ್ 5 ಜನರೇಷನ್, 5th ಜನರೇಷನ್. ಸೊ ಹೀಗಾಗಿ ಅಮೆರಿಕ ನಮ್ಮ ಟೆಕ್ನಾಲಜಿ ಕೊಡಲ್ಲ, ಇನ್ನೊಂದು ಕಡೆ ನಾವು ಟೆಕ್ನಾಲಜಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಡಲ್ಲ. ನಮ್ಮ ಫ್ರೆಂಡ್ ರಷ್ಯಾವನ್ನು ನಾವು ಬಲಿ ಕೊಟ್ಟಿವಿ. ಸೆಕೆಂಡ್ ಥಿಂಗ್, ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಭಾರತದ ಆತ್ಮೀಯ ಸ್ನೇಹಿತ ಆಗಿದ್ದಂತಹ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಎದ್ದು ನಿಂತಿವೆ. ಇರಾನ್ ಭಾರತದ ಅತಿ ಸ್ನೇಹದ ರಾಷ್ಟ್ರ ಆಗಿತ್ತು. ಇವನ್ ಪಾಕಿಸ್ತಾನ ಭಾರತದ ಜಗಳ ಸಂದರ್ಭದಲ್ಲೂ ಇರಾನ್ ಭಾರತ ಪರವಾಗಿ ನಿಂತಿತ್ತು. ಅಷ್ಟೇ ಅಲ್ಲ, ಇರಾನ್ ತೈಲವನ್ನ ಭಾರತದ ರೂಪಾಯಿ ತೆಗೆದುಕೊಂಡು ಭಾರತಕ್ಕೆ ತೈಲವನ್ನು ಕೊಡ್ತಿತ್ತು. ಅಮೆರಿಕದ ಪ್ರೆಷರ್ ಮೂಲಕ ತೈಲ ತೆಗೆದುಕೊಳ್ಳೋದನ್ನು ಮೋದಿ ನಿಲ್ಲಿಸಿದರು. ಚಾಬಹಾರ್ ಫೋರ್ಟ್ ಇಡೀ ಭಾರತದ ರಫ್ತು ಉದ್ಯಮಕ್ಕೆ ಹೊಸ ಆಯಾಮವನ್ನು ಕೊಡ್ತಾ ಇದ್ದು ಚಾಬಹಾರ್ ಫೋರ್ಟ್. ಆ ಒಪ್ಪಂದ ಆಗಿ ಎಲ್ಲ ಆಗಿ ನಾವು ಅದರಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿ ಚಾಬಹಾರ್ ಫೋರ್ಟ್ ಒಂದು ಹಂತಕ್ಕೆ ಬಂದ್ಬಿಟ್ಟಿತ್ತು. ಅಮೆರಿಕದ ಬೆದರಿಕೆಯಿಂದ 56 ಇಂಚಿಯ ಪ್ರಧಾನಿ ಚಾಬಹಾರ್ದಿಂದ ಹೊರಗಡೆ ಬಂದರು. ಈಗ ಇರಾನ್ ಜೊತೆಗಿನ ನಮ್ಮ ಸಂಬಂಧ ಕೂಡ ಹಾಳಾಗೋದು ನಿಶ್ಚಿತ, ಹಾಳಾಗ್ತಾ ಇದೆ. ಹಾಗೆ ಅದ್ರ ಜೊತೆಗೆ ಅರಬ್ ರಾಷ್ಟ್ರಗಳಲ್ಲಿ ಎಲ್ಲಾ ದೇಶಗಳಿಗೆ ಹೋಗಿ ನನಗೆ ಪ್ರಶಸ್ತಿ ಕೊಟ್ಟರು ಕಿರೀಟ ಹಾಕೊಂಡು ಬರ್ತಾ ಇದ್ರು. ನವ್ ಈಸ್ ಲೂಸಿಂಗ್. UAE ಒಂದು ಬಿಟ್ರೆ, UAE ಲಿಟ್ಲ್ ಬಿಟ್ ಇಸ್ರೇಲ್ ಪರವಾಗಿದ್ದಾಗಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಉಳಿದೆಲ್ಲ ಕೊಲ್ಲಿ ರಾಷ್ಟ್ರಗಳು ಕೂಡ ಇಸ್ರೇಲ್ ವಿರುದ್ಧವಾಗಿವೆ. ಈಗ ಅವು ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತವೆ ಅನ್ನೋದು ನೋಡಬೇಕು. ಸೊ ಆದ್ದರಿಂದ ಒಟ್ಟಾರೆಯಾಗಿ ಭಾರತದ ವಿರೋಧಿ ರಾಷ್ಟ್ರಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಮೋದಿಯವರ ಕೊಡುಗೆ ಲೆಕ್ಕ ಮಾಡ್ತಾ ಹೋಗಿ.
ಸೊ ಚೀನಾ ನಮ್ಮ ವಿರೋಧಿ, ಈಗ ರಷ್ಯಾದತ್ತಿ ವ್ಯವಹಾರ ಎಲ್ಲ ಬಿಟ್ಟು ರಷ್ಯಾ ವಿರೋಧಿ ಆಗತ್ತೆ. ಪಾಕಿಸ್ತಾನ ಹೇಗೂ ವಿರೋಧಿ, ಬಾಂಗ್ಲಾದೇಶ ಹೇಗೂ ವಿರೋಧಿ, ಭೂತಾನ ಸಾರಿ ನೇಪಾಳ ನಮ್ಮ ವಿರೋಧಿ, ಶ್ರೀಲಂಕಾ ಜೊತೆ ನಮ್ಮ ಸಂಬಂಧ ಸರಿ ಇಲ್ಲ ಅಲ್ವಾ. ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರವಾಸ ಮಾಡುವ ಮಹಾನ್ ಪ್ರಧಾನಿ ಅಂತಿದ್ರಿ. ಬಿಕಾಸ್ ಆಫ್ ಇಸ್ರೇಲ್ ವಿ ಆರ್ ಲೂಸಿಂಗ್ ಕೊಲ್ಲಿ ರಾಷ್ಟ್ರಗಳು. ಸೊ ಈಗ ಸಂಪೂರ್ಣವಾಗಿ ಅಮೇರಿಕ ಮತ್ತು ಇಸ್ರೇಲ್ನ ಹೆಣದ ಬಲೆ ಏನಿದೆ ಅವರು ಆ ಬಲೆಯ ಒಳಗೆ ಭಾರತ ಸಿಕ್ಕಾಕೊಂಡಿದೆ. ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ನಾವೀಗ ಒಂದು ರೀತಿಯಲ್ಲಿ ಅಮೇರಿಕ ಇಸ್ರೇಲ್ನ ಅಡಿಯಾಳ ಆಗುತ್ತಾ ಇರುವಂತೆ ಕಾಣ್ತಾ ಇದೆ ಅಲ್ವಾ. ಯೋಚನೆ ಮಾಡಿ ನೋಡಿ, ಮೋದಿಜಿ ಇಷ್ಟು ಇದರಿಂದ ಇಸ್ರೇಲಿಗೆ ಹೋಗಿ ಅವ್ರು ಡ್ಯಾನ್ಸ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ನೇತನ್ಯಾಹು ಅಂತ ನರಮೇಧದ ವ್ಯಕ್ತಿಯನ್ನ ಅಪ್ಪಿಕೊಂಡಿದೆಯಲ್ಲ, ಅದು ಭಾರತೀಯ ಸಂಸ್ಕೃತಿ ಅಲ್ಲವೇ ಅಲ್ಲ. ಆತನೊಬ್ಬ ವಿಶ್ವದ ಹಲವು ರಾಷ್ಟ್ರಗಳು ವಾರೆಂಟ್ ಹೊಡಿಸಿ ನೇತನ್ಯಾಹನ್ನ ಬಂಧಿಸೋದಕ್ಕೆ. ಅದ್ರ ಜೊತೆಗೆ ಇನ್ನೊಂದು ಹೇಳಿ ಮುಗಿಸ್ಬಿಡ್ತೀನಿ. ಭಾರತೀಯರ ಮೇಲೆ ನೇತನ್ಯಾಹು ಇರುವುದೇನು ಅಂದ್ರೆ, 2 ತಿಂಗಳ ಹಿಂದೆ ನೇತನ್ಯಾಹು ಭಾರತಕ್ಕೆ ಬರಬೇಕಿತ್ತು. ಅವ್ರು ಕ್ಯಾನ್ಸಲ್ ಮಾಡಿದ್ದು ಯಾಕೆ ಗೊತ್ತಾ? ಭಾರತದಲ್ಲಿ ರಕ್ಷಣಾ ವ್ಯವಸ್ಥೆ ಏನಿದೆಯಲ್ಲ, ಭದ್ರತಾ ವ್ಯವಸ್ಥೆ, ಅದಕ್ಕೆ ಅನುಮಾನ ಬಂದಿದ್ದು. ನಾನು ಬಂದ್ರೆ ಭಾರತೀಯರಿಗೆ ನಮ್ಮನ್ನು ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ, ನಾನು ಹೊಡೆದಾಕ್ಬಿಡ್ಬೋದು ಅಂತ. ಅರ್ಥ ಆಯ್ತಾ? ಇಂತಹ ನೇತನ್ಯಾಹುವನ್ನ ಮೋದಿಯವರು ಅಪ್ಪಿಕೊಂಡಿದ್ದು. ಹಾಗಿದ್ರೆ ನೇತನ್ಯಾಹು ಮತ್ತು ಮೋದಿಯವರಲ್ಲಿರುವ ಸಮಾನ ಗುಣ ಯಾವುದು? ಇಸ್ಲಾಮಿಫೋಬಿಯಾ, ಮುಸ್ಲಿಂ ವಿರೋಧ. ಅದೊಂದೇ ಇವರಿಬ್ಬರನ್ನ ಸೇರಿಸಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಷಯ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.